ಸಿಬ್ಬಂದಿ ಕರೆಸಿದೀವಿ, ಸನ್ಮಾನ ಮಾಡಿ ಸರ್. ಒಂದು ಗಮನಿಸ್ತಾ ಇದ್ರಿ, ಮಾಲ್ನ ಉಸ್ತುವಾರಿ ಅವರು ಶಾಲನ್ನ ಹೊದಿಸಿ ಅವ್ರಿಗೆ ಸನ್ಮಾನ ಮಾಡಿ ಹಾರವನ್ನ ಹಾಕಿ ಕ್ಷಮೆಯನ್ನ ಕೇಳ್ತಾ ಇದ್ದಾರೆ. ಇದು ರೈತ ಭಗೀರಪ್ಪ ಅವರಿಗೆ ಸಿಕ್ಕ ಬಹುದೊಡ್ಡ ಜಯ ಕೂಡ. ಅವರ ಮುಖದಲ್ಲಿ ಖುಷಿ ಇದೆ, ಸಂಭ್ರಮವಿದೆ. ನಿನ್ನೆ ಆಗಿರುವಂತಹ ಆ ಒಂದು ನೋವಿಗೆ ಜೊತೆಗೆ ಅವಮಾನಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಹಾರವನ್ನ ಹಾಕಿ ಅವರಿಗೆ ಶಾಲನ್ನ ಹೊದಿಸಿ ಸನ್ಮಾನವನ್ನ ಮಾಡಲಾಗ್ತಾ ಇದೆ. ಈಗ ಅವರ ಮುಖದಲ್ಲಿ ಖುಷಿ ಇದೆ. ರೂಪೇಶ್ ರಾಜಣ್ಣ ಅವರೇ, ಈ ಸಂದರ್ಭದಲ್ಲಿ ಏನಂತೀರಿ ತಾವು? ಖುಷಿಯಲ್ಲಿದ್ದೀರಿ ಸರ್, ನಾನು ಇಷ್ಟೇ ಕೇಳ್ಕೊಳ್ಳೋದು, ಒಬ್ಬ ರೈತನಿಗೆ ನಿನ್ನೆ ಆಗಿದ್ದಂತ ಅವಮಾನಕ್ಕೆ ಇವತ್ತು ನಾವೆಲ್ಲರೂ ಅವ್ರ ಜೊತೆಲಿ ನಿಂತು ಅದೇ ಯಾವ ಮಾಲ್ ಅವಮಾನ ಮಾಡಿತ್ತು ಅದೇ ಮಾಲಿನ ಸಿಬ್ಬಂದಿ ಇವತ್ತು ನೀವೇ ನೋಡ್ತಾ ಇದ್ದೀರಾ ಹಾರ ಮತ್ತು ಶಾಲು ಆಗ್ತಾ ಇದಾರೆ. ಅಂದ್ರೆ ಇದು ಪಂಚ ಶರ್ಟ್ ಇರುವ ತಾಕತ್ತು. ರೈತರಿಗೆ ಜಯವಾಗಬೇಕು. ಇನ್ನು ಮುಂದೆ ಯಾವುದೇ ರೈತ ಆಗಿರ್ಬೋದು, ಯಾರ ಪಂಚಾಯತ್ ಶರ್ಟ್ ಹಾಕೊಂಡಿರ್ತಕ್ಕಂಥವ್ರಾಗಿರ್ಬೋದು, ಯಾರೇ ಆಗಿರ್ಬೋದು, ಇವರು ರೈತರೇ. ಕ್ಷಮೆ ಕೇಳಿಸ್ಬಿಡಿ. ಇನ್ನೊಬ್ಬ ರೈತರನ್ನ ಕೂಡ ಕರ್ಕೊಂಡ್ ಬಂದಿದ್ದಾರೆ. ಅವ್ರ ಜೊತೆ ನಿನ್ನಾಗಿರುವಂತಹ ಅವಮಾನಕ್ಕೆ ಇವತ್ತು ಸನ್ಮಾನ ಮಾಡಿದ್ದಾರೆ. ರಾಜ್ಯದ ಜನರ ಮುಂದೆ ಕ್ಷಮೆಯನ್ನ ಕೇಳಿದ್ದಾರೆ. ಭಗೀರಪ್ಪರ ಮುಖದಲ್ಲಿ ಖುಷಿ ಇದೆ. ನನ್ನ ಅವಮಾನ ಇವತ್ತು ಸನ್ಮಾನ. ಖುಷಿ ಇದೆ. ಸ್ವಲ್ಪ ಸಿಬ್ಬಂದಿ ಕರೆಸಿದೀವಿ, ಸನ್ಮಾನ ಮಾಡಿ ಸರ್. ಒಂದು ಗಮನಿಸ್ತಾ ಇದ್ರಿ, ಮಾಲ್ನ ಉಸ್ತುವಾರಿ ಅವರು ಶಾಲನ್ನ ಹೊದಿಸಿ ಅವ್ರಿಗೆ ಸನ್ಮಾನ ಮಾಡಿ ಹಾರವನ್ನ ಹಾಕಿ ಕ್ಷಮೆಯನ್ನ ಕೇಳ್ತಾ ಇದ್ದಾರೆ. ಇದು ರೈತ ಭಗೀರಪ್ಪ ಅವರಿಗೆ ಸಿಕ್ಕ ಬಹುದೊಡ್ಡ ಜಯ ಕೂಡ. ಅವರ ಮುಖದಲ್ಲಿ ಖುಷಿ ಇದೆ, ಸಂಭ್ರಮವಿದೆ. ನಿನ್ನೆ ಆಗಿರುವಂತಹ ಆ ಒಂದು ನೋವಿಗೆ ಜೊತೆಗೆ ಅವಮಾನಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಹಾರವನ್ನ ಹಾಕಿ ಅವರಿಗೆ ಶಾಲನ್ನ ಹೊದಿಸಿ ಸನ್ಮಾನವನ್ನ ಮಾಡಲಾಗ್ತಾ ಇದೆ. ಈಗ ಅವರ ಮುಖದಲ್ಲಿ ಖುಷಿ ಇದೆ. ರೂಪೇಶ್ ರಾಜಣ್ಣ ಅವರೇ, ಈ ಸಂದರ್ಭದಲ್ಲಿ ಏನಂತೀರಿ ತಾವು? ಖುಷಿಯಲ್ಲಿದ್ದೀರಿ ಸರ್, ನಾನು ಇಷ್ಟೇ ಕೇಳ್ಕೊಳ್ಳೋದು, ಒಬ್ಬ ರೈತನಿಗೆ ನಿನ್ನೆ ಆಗಿದ್ದಂತ ಅವಮಾನಕ್ಕೆ ಇವತ್ತು ನಾವೆಲ್ಲರೂ ಅವ್ರ ಜೊತೆಲಿ ನಿಂತು ಅದೇ ಯಾವ ಮಾಲ್ ಅವಮಾನ ಮಾಡಿತ್ತು ಅದೇ ಮಾಲಿನ ಸಿಬ್ಬಂದಿ ಇವತ್ತು ನೀವೇ ನೋಡ್ತಾ ಇದ್ದೀರಾ ಹಾರ ಮತ್ತು ಶಾಲು ಆಗ್ತಾ ಇದಾರೆ. ಅಂದ್ರೆ ಇದು ಪಂಚ ಶರ್ಟ್ ಇರುವ ತಾಕತ್ತು. ರೈತರಿಗೆ ಜಯವಾಗಬೇಕು. ಇನ್ನು ಮುಂದೆ ಯಾವುದೇ ರೈತ ಆಗಿರ್ಬೋದು, ಯಾರ ಪಂಚಾಯತ್ ಶರ್ಟ್ ಹಾಕೊಂಡಿರ್ತಕ್ಕಂಥವ್ರಾಗಿರ್ಬೋದು, ಯಾರೇ ಆಗಿರ್ಬೋದು, ಇವರು ರೈತರೇ. ಕ್ಷಮೆ ಕೇಳಿಸ್ಬಿಡಿ. ಇನ್ನೊಬ್ಬ ರೈತರನ್ನ ಕೂಡ ಕರ್ಕೊಂಡ್ ಬಂದಿದ್ದಾರೆ. ಅವ್ರ ಜೊತೆ ನಿನ್ನಾಗಿರುವಂತಹ ಅವಮಾನಕ್ಕೆ ಇವತ್ತು ಸನ್ಮಾನ ಮಾಡಿದ್ದಾರೆ. ರಾಜ್ಯದ ಜನರ ಮುಂದೆ ಕ್ಷಮೆಯನ್ನ ಕೇಳಿದ್ದಾರೆ. ಭಗೀರಪ್ಪರ ಮುಖದಲ್ಲಿ ಖುಷಿ ಇದೆ. ನನ್ನ ಅವಮಾನ ಇವತ್ತು ಸನ್ಮಾನ. ಖುಷಿ ಇದೆ. ಸ್ವಲ್ಪ ಸಿಬ್ಬಂದಿ ಕರೆಸಿದೀವಿ, ಸನ್ಮಾನ ಮಾಡಿ ಸರ್. ಒಂದು ಗಮನಿಸ್ತಾ ಇದ್ರಿ, ಮಾಲ್ನ ಉಸ್ತುವಾರಿ ಅವರು ಶಾಲನ್ನ ಹೊದಿಸಿ ಅವ್ರಿಗೆ ಸನ್ಮಾನ ಮಾಡಿ ಹಾರವನ್ನ ಹಾಕಿ ಕ್ಷಮೆಯನ್ನ ಕೇಳ್ತಾ ಇದ್ದಾರೆ. ಇದು ರೈತ ಭಗೀರಪ್ಪ ಅವರಿಗೆ ಸಿಕ್ಕ ಬಹುದೊಡ್ಡ ಜಯ ಕೂಡ. ಅವರ ಮುಖದಲ್ಲಿ ಖುಷಿ ಇದೆ, ಸಂಭ್ರಮವಿದೆ. ನಿನ್ನೆ ಆಗಿರುವಂತಹ ಆ ಒಂದು ನೋವಿಗೆ ಜೊತೆಗೆ ಅವಮಾನಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಹಾರವನ್ನ ಹಾಕಿ ಅವರಿಗೆ ಶಾಲನ್ನ ಹೊದಿಸಿ ಸನ್ಮಾನವನ್ನ ಮಾಡಲಾಗ್ತಾ ಇದೆ. ಈಗ ಅವರ ಮುಖದಲ್ಲಿ ಖುಷಿ ಇದೆ. ರೂಪೇಶ್ ರಾಜಣ್ಣ ಅವರೇ, ಈ ಸಂದರ್ಭದಲ್ಲಿ ಏನಂತೀರಿ ತಾವು? ಖುಷಿಯಲ್ಲಿದ್ದೀರಿ ಸರ್, ನಾನು ಇಷ್ಟೇ ಕೇಳ್ಕೊಳ್ಳೋದು, ಒಬ್ಬ ರೈತನಿಗೆ ನಿನ್ನೆ ಆಗಿದ್ದಂತ ಅವಮಾನಕ್ಕೆ ಇವತ್ತು ನಾವೆಲ್ಲರೂ ಅವ್ರ ಜೊತೆಲಿ ನಿಂತು ಅದೇ ಯಾವ ಮಾಲ್ ಅವಮಾನ ಮಾಡಿತ್ತು ಅದೇ ಮಾಲಿನ ಸಿಬ್ಬಂದಿ ಇವತ್ತು ನೀವೇ ನೋಡ್ತಾ ಇದ್ದೀರಾ ಹಾರ ಮತ್ತು ಶಾಲು ಆಗ್ತಾ ಇದಾರೆ. ಅಂದ್ರೆ ಇದು ಪಂಚ ಶರ್ಟ್ ಇರುವ ತಾಕತ್ತು. ರೈತರಿಗೆ ಜಯವಾಗಬೇಕು. ಇನ್ನು ಮುಂದೆ ಯಾವುದೇ ರೈತ ಆಗಿರ್ಬೋದು, ಯಾರ ಪಂಚಾಯತ್ ಶರ್ಟ್ ಹಾಕೊಂಡಿರ್ತಕ್ಕಂಥವ್ರಾಗಿರ್ಬೋದು, ಯಾರೇ ಆಗಿರ್ಬೋದು, ಇವರು ರೈತರೇ. ಕ್ಷಮೆ ಕೇಳಿಸ್ಬಿಡಿ.
ಇನ್ನೊಬ್ಬ ರೈತರನ್ನ ಕೂಡ ಕರ್ಕೊಂಡ್ ಬಂದಿದ್ದಾರೆ ಅವ್ರ ಜೊತೆ ನಿನ್ನಾಗಿರುವಂತಹ ಅವಮಾನಕ್ಕೆ ಇವತ್ತು ಸನ್ಮಾನ ಮಾಡಿದ್ದಾರೆ. ರಾಜ್ಯದ ಜನರ ಮುಂದೆ ಕ್ಷಮೆಯನ್ನ ಕೇಳಿದ್ದಾರೆ. ಭಗೀರಪ್ಪರ ಮುಖದಲ್ಲಿ ಖುಷಿ ಇದೆ. ನಿನ್ನೆ ಅವಮಾನ ಮಾಡಿದ್ರು, ನನ್ನ ಅವಮಾನ ಇವತ್ತು ಸನ್ಮಾನ. ಖುಷಿ ಇದೆ. ಸ್ವಲ್ಪ ಇದೆ, ಒಂದ್ ನಿಮಿಷ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.